ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲಿ ಆ ಮಾಡು. ಸಾಕು ಹಂಗನ್ಬಾರ್ದು. ಇನ್ನು 1 ಕ್ವಿಂಟಲ್ ಅಕ್ಕಿನೂ ಖಾಲಿ ಆಗಿಲ್ಲ. ಎಲ್ಲಿ ಹಠ ಮಾಡಬಾರ್ದು. ಆನಪ್ಪ ಮುದ್ದು. ಕ್ವಿಂಟಲ್ ಅಂತ ಬೇರೆ ಅಂತೀರ. ನಂಗೆ ಬೇಜಾರಾಗತ್ತೆ ಅಷ್ಟೇ. ನಾನು ತಿನ್ನೋದೇ ಇಲ್ಲ ಆಮೇಲೆ. ಎದರ್ಕೊಂಬಿಟ್ಟ ಸುಮ್ಮನೆ ತಮಾಷೆ ಮಾಡಿದೆ. ನಿನಗೆ ದಪ್ಪತ್ತು ತಿನ್ನಿಸ್ಲಾ? ಬೇಡ, ಚಿಕ್ಕುದೆ ಸಾಕಾ? ತಿನ್ನೋ ನಾನು. ಮುದ್ದೆ ಮಾಡಿಲ್ಲ. ಮುದ್ದೆ ಬೇರೆ ಕೇಳ ಒಳ್ಳೆಯದಕ್ಕೆ ಹಾಗೆಲ್ಲ ಅನ್ಬಾರ್ದು ಕಣಪ್ಪ. ನೀನ್ ತಿಂದಿಲ್ಲ ಆದ್ರೆ 1.5 ಕ್ವಿಂಟಲ್ ಅಕ್ಕಿ ವೇಸ್ಟ್ ಆಯ್ತದೆ. ಇನ್ನು 1.5 ಇಷ್ಟೆಲ್ಲ ಕೇಳ್ತಾ ಇದ್ದೀರಾ ಅಂದ್ರೆ ತಿಂತೀನಿ, ಆಯ್ತಾ? ಸಾಕು ನಂಗೆ. ಆಟ ಮಾಡಬಾರ್ದು ಮುದ್ದು ಬಂಗಾರಿ. ನೋಡು, ಇವಾಗ ನೀನ್ ಇದನ್ನ ಖಾಲಿ ಮಾಡಿದ್ರೆ ಸಂಜೆ 1.5 ಮಂಕ್ರಿ ಡ್ರೈ ಗೋಬಿ ತರಿಸ್ತೀನಿ, ತಿನ್ನುವಂತೆ. ಏನಂತೀಯ? ಬೇಡ ಅಂತೀನಿ. ಓ, ಮತ್ತೆ ಈ ಪುಟ್ಟ ಮಕ್ಕಳು ಊಟ ಮಾಡ್ಬೇಕಾದ್ರೆ ಮೊಬೈಲ್ ಗೊಂಬೆ ಹಾಕೊಡ್ತಾರಲ್ಲ, ಹಂಗ್ ನಿಂಗ್ ಟಿವಿ ಹಾಕೊಡ್ಲಾ? ಟಿವಿನ ಹಾಗಾದ್ರೆ ಹಾಕದಾದ್ರೆ ಜೀ ಕನ್ನಡನೇ ಹಾಕ್ಬೇಕು. ಹೌದಾ? ಅಂತದೇನ್ ಬತ್ತೈತೆ ಅದ್ರಲ್ಲಿ? ಜೀ ಕನ್ನಡದಲ್ಲಿ ಒಂದ್ ಹೊಸ ಪ್ರೋಮೋ ನೋಡ್ದೆ. ಆದಿಲಕ್ಷ್ಮಿ ಪುರಾಣ ಅಂತ ಸೀರಿಯಲ್ ಹೆಸರು. ಅದ್ರಲ್ಲಿ ಹೀರೋ ಹೀರೋಯಿನ್ ಇಬ್ರು ಒಂದೇ ಕಾಲೇಜ್ ಹೋಗ್ತಾ ಇರ್ತಾರೆ. ಆದ್ರೆ ಮನೆಗ್ ಬಂದ್ರೆ ಊರಿಬ್ರೆ ಗಂಡ ಹೆಂಡತಿ. ಹೆಂಡತಿಗೆ ಗಂಡನ ಮೇಲೆ ತುಂಬಾ ಪ್ರೀತಿ, ನಂತರಾನೆ. ಆದ್ರೆ ಗಂಡಂಗ್ ಮಾತ್ರ ಹೆಂಡತಿ ಮೇಲೆ ಪ್ರೀತಿ ಇದ್ದಂಗೆ ಕಾಣ್ತಾ ಇಲ್ಲಪ್ಪ. ಅವ್ರಿಬ್ರು ಮಧ್ಯೆ ಪ್ರೀತಿ ಆಗುತ್ತೋ ಆಗಲ್ವೋ, ಆದ್ರೆ ಹೆಂಗಾಗತ್ತೆ ಅಂತ ನೋಡ್ಬೇಕು. ಅದಕ್ಕೆ ಜೀವನನೇ ಆಗ್ಬೇಕು. ನನಗೆ ಹೇಳ್ದಂಗಿದೆಯಲ್ಲ. ಅಯ್ಯೋ ಇಲ್ಲಪ್ಪ, ಇವಾಗ್ಲೂ ಆದಿಲಕ್ಷ್ಮಿ ಪುರಾಣ ಪ್ರೋಮೋನೇ ಮಾತಾಡ್ತಾ ಇರೋದು. ಆಯ್ತು ಮುದ್ದು ಬಂಗಾರಿ, ತಿಳ್ಕೊಂಡು ನಾನು ನೋಡ್ತೀನಿ, ಆಯ್ತಾ? ಹಠ ಮಾಡ್ಬಾರ್ದು. ಗುದ್ದಣ ಅನ್ಸೋಳಿಗೆ ಮುದ್ದು ಬೇರೆ ಕೇಳು. ಕರಿಯೋಣ, ನಮ್ಮ ಅಪ್ಪನ ಗಂಟೆ ನೋಡ್ಬೇಕು. ನಿನ್ನ ಎತ್ಕೊಂಡು ಚಂದ ಮಾಮನ್ ತೋರ್ಸ್ಬಿಡ್ತೀನ್ಸ್ಲಾ? ಬೇಡ ಬೇಡ, ನಿನ್ನ ಎತ್ಕೊಂಡು ಆಮೇಲೆ ನಾನೇ ಚಂದ್ರನ ಹತ್ರ ಹೋಗಂಗಾದ್ರೆ ಬೇಡ, ರಿಸ್ಕ್. ನನ್ಗೆ ಯಾಕಾಯ್ತು ಸಕ್ಕ ನಾಚಿಕೆ ಆಗ್ತೈತೆ. ಕಣ್ಣು ಮುಚ್ಕೊಂಡು ತಿನ್ನಿಸ್ತೀನಿ, ಆಯ್ತಾ? ಇಲ್ಲಿ ಆ ಮಾಡು ಬೇಬಿ. ಲೇ, ನಾವು ಪೆದ್ದನ ಮಗ ಅನ್ಕೋತಾ ಇದ್ರೆ ಜಿ ಫಾರ್ ಜಿರಾಫೆ ಅಂತೆ, ಕತ್ತು ಉದ್ದ ಅಂತೆ. ಹೊಡೆದಿರೋದು ಯಾರು ಅಂತ ಕೇಳಿದ್ರೆ ಕಿಸಿ 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 ಅಂತ ನಗ್ತೀಯ. ನಿಜ ಹೇಳ, ಅಯ್ಯೋ ನಾಗ, ಏನು ಮಾಡಬೇಡಪ್ಪ. ನನ್ನ ಮಗುಗೆ ಏನು ಮಾಡಬೇಡ. ಮಗುನ ಯಾವ ಹೆಂಗಲ್ಲಿ ಮಗು ಥರ ಕಾಣಿಸ್ತದೆ ನಿನಗೆ? ಮಗು ಆಮೇಲೆ ಸಿಗು. ನಾಯಿ ಹೊಡೆದಂಗೆ ಹೊಡೆದ್ರೇನೆ ನೀವು ಸರಿಯಾಗಿರೋದು. ಬೊಗೊಳ್ಳ, ನಿಜ ಏನಂತ ಬೊಗೊಳ್ಳ? ದೊರೆ, ಇವಾಗ ನಾನು ಏನು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೋಬೇಕು. ಸೋಮೇಗೌಡನ ಕುತ್ತಿಗೆ ಮುರ್ತಿತ್ತು ಸಣ್ಣ ವಿಷಯ ಅಲ್ಲ, ಇದು ಭಾರಿ ದೊಡ್ಡ ವಿಷಯ. ತೋಟದ ಮನೇಲಿ ಸೋಮೇಗೌಡ ಕುಗ್ಮತ್ತಲ್ಲಿ ಆಗಿರೋ ಗಲಾಟೆ ಅವನಿಗೆ ನೆನಪಿಲ್ಲ. ಮನೆಗೆ ಬಂದು ಯಾರೋ ಹೊಡೆದವ್ರೆ ಅಂತ ಅವ್ನು ಅನ್ಕೊಂಡವನೆ. ಇದು ನಮಗೆ ಕೂತು. ಅಕಸ್ಮಾತ್ ಅವ್ರೇನ ನಿಮ್ಮ ತವ ಬಂದು ಕೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಬಾಯಿ ಬಿಡಬಾರ್ದು. ನಿಮ್ಮನ್ನ ಹೆದರಿಸಿ ಬೆದರಿಸಿ ಬಾಯಿ ಬಿಡ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ನೀವು ಯಾವುದೇ ಕಾರಣಕ್ಕೂ ಬಾಯಿ ಬಿಡಬಾರ್ದು. ನೀನೇ ಹೊಡೆದಿದ್ದು ಅಂತ ಅವ್ರ ಹತ್ರ ಹೇಳಿದ್ರೆ ಹೆದರ್ಕೋಬಿಡ್ತಾರೆ ತಾನೆ? ದೊರೆ, ನಾನೇ ಹೊಡೆದಿದ್ದು ಅಂತ ಇವ್ರಿಗೆ ಗೊತ್ತಾಗಬಾರ್ದು. ಒಳ್ಳೆ ಮಕ್ಕಳಿಗೆ ಮೊದಲು ಶಿಕ್ಷಣ ಕೊಡಬೇಕು. ಕಲಿದೆ ಹೋದರೆ
ಶಿಕ್ಷೆ ಕೊಡಬೇಕು. ಆದರೆ ಇಂಥ ಕೆಟ್ಟ ನನ್ನ ಮಕ್ಕಳಿಗೆ ಮೊದಲು ಶಿಕ್ಷೆ ಕೊಡಬೇಕು, ಆಮೇಲೆ ಶಿಕ್ಷಣ. ಅಂದರೆ ಮೊದಲು ಕೊಟ್ಟು ಆಮೇಲೆ ಬುದ್ಧಿ ಕಲಿಸೋದು. ಅದಕ್ಕೆ ನಾನು ಹೇಳ್ತೀನಿ, ಯಾರು ಹೊಡೆದ್ರು ಅಂತ ನೀನು ಕೇಳಿದ್ರೆ ನಾನು ಹೆಂಗೆ ಹೇಳ್ಕೊಡ್ತೀನೋ ಅದೇ ರೀತಿ ಹೇಳಬೇಕು. ಸರಿ ಹೇಳು. ಅವ್ರು ಕೇಳಿದಾಗ ನಾನು ನೋಡಿದ್ದೆ ಅಣ್ಣ ಅಂತ ಕೇಳಬೇಕು. ಆಗ ಹೆಂಗಿದ್ದ, ಯಾವ ಥರ ಇದ್ದ ಅಂತ ಕೇಳ್ತಾರೆ. ಆಗ ನಿಮ್ಮ ಉತ್ತರದಿಂದ ಅವರೆಲ್ಲರೂ ತಣ್ಣಗಾಗಬೇಕು. ಅಂತಂದ್ರ ಮಧ್ಯೆ ಒಂದು ದೊಡ್ಡ ಬಿರುಕೆ ಶುರು ಆಗಬೇಕು. ಏನದು? ನಾಗ ನಿಮ್ಗೆ ಹೆದರ್ಸಿ ಕೇಳಿದಾಗ ಇಷ್ಟೇ ಹೇಳಿ. ಲೇ, ಅವಳ ಮುಖ ಎಲ್ಲ ನೋಡ್ತೀಯಾ? ಉತ್ತರ ಕೊಡ್ಲಾ? ಹೇಳ್ತೀನಿ. ನನಗೆ ಭಯ ಆಗಿ ಅದಕ್ಕೆ ಏನು ಹೇಳಲಿಲ್ಲ. ಅಜಯ್, ನಸ್ಗುನಿ ನನ್ನ ಮಗ, ಎಲ್ಲ ಗೊತ್ತೈತೆ ಅವನಿಗೆ. ನಾನು ಹೇಳಲಿಲ್ಲ ನಿನಗೆ ಗೊತ್ತಿರ್ತದೆ ಅಂತ. ಬೊಗಳ ಅದೇನು ಬೊಗಳ? ಅವರು ನೋಡೋಕ್ಕೆ ಬಿಳಿ ಬಿಳಿ ಬಟ್ಟೆ ಹಾಕಿದ್ದ, ಉದ್ದಾನೂ ಇರಲಿಲ್ಲ, ಕುಳ್ಳಾನೂ ಇರಲಿಲ್ಲ, ಮಧ್ಯದಲ್ಲಿದ್ರಣ. ಏಯ್, ಅವನು ನಂಗೆ ಹೊಡೆದವನೇ. ಅವ್ರಿಗೆ ಇವ್ರು ಏನಿಲ್ಲ, ಆ ನನ್ನ ಮಗ ಅಂತ ಹೇಳು. ಸರಿ ಅಣ್ಣ. ಆ ನನ್ನ ಮಗ ಅವರು ಬಿಳಿ ಬಿಳಿ ಬಟ್ಟೆ ಹಾಕಿದ್ರು. ಮತ್ತೆ ನನ್ನ ಮಗ ಅವರು, ಆ ನನ್ನ ಮಗ ಅವ್ರದ್ದು ಕಚ್ಚಡ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗ ಅಂತ ಹೇಳು. ಆ ಕಚಡ ಕಂತ್ರಿ ನಾಯಿ ನನ್ನ ಮಗ. ಕಣ್ಣೆಲ್ಲ ಕೆಂಪುಗಿತ್ತು, ಕತ್ತಿಗೆ ಸರ ಹಾಕಿದ್ರು, 2 ಓಲೆ ಇತ್ತು, ಆಮೇಲೆ ಹಣೆಗೆ ಕುಂಕುಮ ಹಚ್ಚಿದ್ರು, ಕೈಯಲ್ಲಿ ಖಡ್ಗ ಇತ್ತು, ನೀಟಾಗಿ ತಲೆ ಬಚ್ಚಿದ್ರು, 2 ಬಿಳಿ ಚಪ್ಪಲಿ ಹಾಕಿದ್ರು. ಇವ್ನು ಹೇಳ್ತಾ ಇರೋದು ನೋಡಿರೆ ನಾಗಂಗೆ ಹೇಳ್ತಾ ಇರಂಗಿದೆಯಲ್ಲ. ಏನಾಗ ಅವ್ನು ನಿನಗೆ ಕಡ್ಲ ಹೇಳ್ತಾ ಇರೋದು? ಅಯ್ಯೋ ನನ್ನ ಮಗನೇ, ಸುಳ್ಳು ತಗೊಳ್ತೀಯಲ್ಲ. ಅಣ್ಣು, ಅವನು ನೋಡಿದ್ದೀನಿ ಹೇಳ್ತಾವನೆ, ಹೇಳಿ ಬಿಡು, ಯಾಕೆ ಹೊಡಿತೀಯಾ? ಇವನು ಮಾತು ನಂಬ್ತೀಯಲ್ಲ, ಸುಳ್ಳು ಸುಳ್ಳು ಬಗೊಳ್ತಾನ ಇವನು. ಸುಳ್ಳು ಬೊಗಳಕ್ಕೆ ಅವನೇನು ಅಂತಾರ ಬುದ್ಧಿವಂತನ? ನೀ ಹೇಳ. ಅಜಯ್, ನಾನಲ್ಲ ಅದು. ಲೇ ಸೋಮ, ನಂತರ ನೀರಲ್ಲಿ ಬೇರೆ ಯಾರೋ ಇರಬೇಕು. ಇವ್ನು ಸುಳ್ಳು ಹೇಳ್ತಂತಲ್ಲ, ನಂಬೇಡ. ಹೋಗಣ. ಅಣ್ಣ, ನಾನು ಹೇಳೋದೆಲ್ಲ ಹೇಳಿದ್ದೀನಿ. ಸುಳ್ಳು ಹೇಳಕ್ಕೆ ನಾನೇನು ಬುದ್ಧಿವಂತನ? ಪೆದ್ದ ಅಣ್ಣ, ನಾನು ಪೆದ್ದ. ನಮ್ಮ ಮನೆ ದೀಪ